ಕ್ಯಾನ್ಸರ್ ಸೆಲ್ಸ್ ಅದನ್ನ ನಾಶ ಮಾಡೋ ಕೆಪಾಸಿಟಿ ಎಣ್ಣೆಗಿದೆ. ಕಣ್ ಸುತ್ತ ಪಫಿನೆಸ್ ಇರುತ್ತೆ ಹೆಂಗಸರಿಗೆ, ಇದನ್ನ ಹಾಕಿದ್ರೆ ಆ ಪಫಿನೆಸ್ ಹೊಟ್ಟೋಗುತ್ತೆ. ಅಮೆರಿಕದಲ್ಲಿ ತುಂಬಾ ಪಾಪ್ಯುಲರ್ ಆಗ್ತಾ ಇದೆ. ಹಿತ್ತಲ್ ಗಿಡ ಮದ್ದಲ್ಲ ಅಂತ ಹಂಗೆ ನಾವಿಲ್ಲಿ ಎಲ್ಲ ಮರಿತಾ ಇದೀವಿ, ಆದ್ರೆ ಅಮೆರಿಕದಲ್ಲಿ ತುಂಬಾ ಯೂಸ್ ಮಾಡ್ತಾ ಇದ್ದಾರೆ. ನಾನು ಡಾಕ್ಟರ್ ಮಮತಾ ಶೇಖರ್, ಅಮೆರಿಕದಲ್ಲಿ ವಾಸ ಮಾಡ್ತಾ ಇದ್ದೀನಿ. ಈ ಎಣ್ಣೆನ ನಾನು ಅಮೆರಿಕಕ್ಕೆ ತರಿಸ್ತೀನಿ. ಇದು ಹರಳೆ ಎಣ್ಣೆ, ಇಂಗ್ಲಿಷ್ ಅಲ್ಲಿ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತಾರೆ. ಇದು ಬರೀ ಹೆಲ್ತ್ ಒಂದೇ ಅಲ್ಲ, ಬಟ್ ಕಾಸ್ಮೆಟಿಕ್ ಆಗಿ ಯೂಸ್ ಮಾಡೋದು ತುಂಬಾ ಆಗ್ಬಿಟ್ಟಿದೆ. ನಾವು ಚಿಕ್ಕವರಾಗಿದ್ದಾಗ ಮೈಗೆಲ್ಲ ಎಣ್ಣೆ ಹಾಕಿ ವೀಕೆಂಡ್ ಅಲ್ಲಿ ನಿಲ್ಲಿಸ್ತಾ ಇದ್ರು. ಅದ್ ಯಾಕೆ ಅಂದ್ರೆ ಕ್ಯಾಸ್ಟರ್ ಆಯಿಲ್ ಅಲ್ಲಿ ಟ್ಯೂಮರ್ ಸೆಲ್ಸ್ ಇದೆಯಲ್ಲ, ಅಂದ್ರೆ ಕ್ಯಾನ್ಸರ್ ಸೆಲ್ಸ್, ಅದನ್ನ ನಾಶ ಮಾಡೋ ಕೆಪಾಸಿಟಿ ಎಣ್ಣೆಗಿದೆ. ಇನ್ನೊಂದು ಕಾಸ್ಮೆಟಿಕ್ಸ್, ಅದು ನೀವು ಹುಬ್ಗೆ, ಕಣ್ರೆಪ್ಪೆ, ಕೂದಲಿಗೆ ಹಾಕಿದ್ರೆ ಎಲ್ಲ ಉದ್ದ ಆಗುತ್ತೆ ಅಂತ ನೀವು ವಿಡಿಯೋಸ್ ನೋಡಿದ್ರೆ ತುಂಬಾ ಜನ ಹೇಳ್ತಾರೆ. ಇದನ್ನ ನಿಮ್ಗೆ ಕಣ್ ಸುತ್ತ ಪಫಿನೆಸ್ ಇರುತ್ತೆ ಹೆಂಗಸರಿಗೆ, ಇದನ್ನ ಹಾಕಿದ್ರೆ ಆ ಪಫಿನೆಸ್ ಹೊಟ್ಟೋಗುತ್ತೆ. ನೀವು ರಾತ್ರಿ ಹೊತ್ತು ಇದನ್ನ ಕಣ್ ಸುತ್ತ ಹಾಕೊಂಡ್ ಮಲ್ಕೊಂಡ್ರೆ ನಿಮ್ಗೆ ಕ್ಯಾಟರಾಕ್ಟ್ ಅನ್ನೋದೇ ಬರಲ್ಲ ಲೈಫಲ್ಲಿ. ಎವ್ರಿ 3 months ಕುಡಿದ್ರೆ ಹೊಟ್ಟೆ ಎಲ್ಲ ಕ್ಲೀನ್ ಆಗುತ್ತೆ. ನಾನೇನ್ ಮಾಡ್ತೀನಿ ಅಂದ್ರೆ ಇದನ್ನ ರಾತ್ರಿ ಹೊತ್ತು ನನ್ ಕಾಲ್ ಪಾದಕ್ಕೆ ಹಿಂಗೆ ಹಚ್ಕೊಂಡು ಸಾಕ್ಸ್ ಹಾಕೊಂಡು ಮಲ್ಕೊಳ್ತೀನಿ. ಹೆಂಗಿರುತ್ತೆ ಅಂದ್ರೆ ಹುಟ್ಟದ ಹೊಸ ಬೇಬಿ ಇರುತ್ತಲ್ಲ, ಹುಟ್ಟದ ಮಗುದ ಕಾಲ್ ಇದ್ದಂಗೆ ಅಷ್ಟು ಸಾಫ್ಟ್ ಆಗಿ ಹೋಗುತ್ತೆ. ಇದರಿಂದ ತುಂಬಾ ಬೆನಿಫಿಟ್ ಸಿಕ್ಕಿದೆ. ನೀವು ಖಂಡಿತ ಟ್ರೈ ಮಾಡಿ ಇದನ್ನ. ಈ ಎಣ್ಣೆನ ತುಂಬಾ ಚೆನ್ನಾಗಿ ಮಾಡೋದು ಅಂದ್ರೆ ದೇಸಿರಿ ನ್ಯಾಚುರಲ್ಸ್ ಅವ್ರ ಓನರ್ ನವೀನ್ ಇಲ್ಲೇ ಇದ್ದಾರೆ. ಅಮೆರಿಕದಲ್ಲಿ ಇದನ್ನ ಕಾಸ್ಮೆಟಿಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಮೆಡಿಸಿನಲ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ, ಲೂಬ್ರಿಕೆಂಟ್ ಆಗಿ ಇಂಡಸ್ಟ್ರೀಸ್ ಅಲ್ಲಿ ಯೂಸ್ ಮಾಡ್ತಾ ಇದ್ದಾರೆ, ಬಯೋ ಎನರ್ಜಿಗೆ ಯೂಸ್ ಮಾಡ್ತಾ ಇದ್ದಾರೆ, ತುಂಬಾ ತರ ಯೂಸ್ ಮಾಡ್ತಾ ಇದ್ದಾರೆ ಇದನ್ನ.